ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸೊ ಅದಕ್ಕೆ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ರಿಸ್ಮಸ್ ಡೇ ಸೆಲೆಬ್ರೇಷನನ್ನು ಯಾವ ಥರ ಮಾಡಿದ್ವಿ ಮತ್ತು ಯಾವ ಥರ ನಾನು ಮೆನು ಪ್ಲ್ಯಾನ್ ಮಾಡಿದ್ದೆ ಲಂಚ್ಗೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ಲಾಗಿ ಕ್ರಿಸ್ಮಸ್ ಟ್ರೀನ ಡೆಕೋರ್ ಮಾಡಿದ್ದಾಯಿತು. ನೆಕ್ಸ್ಟು ಕಾರ್ನ್ ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಮ್ಯಾಂಗೋನೂ ಹಾಕೀನಿ. ಕಾರ್ನ್ ಕೋಸಂಬರಿಗೆ ಮ್ಯಾಂಗೋ ಮತ್ತು ಕಾರ್ನು ಇಷ್ಟೆಲ್ಲ ಐಟಮ್ಸನ್ನು ನಾನು ಯೂಸ್ ಮಾಡ್ಕೊಂಡೀನಿ. ಭಾಳ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಕೋಸಂಬರಿ ಎಲ್ಲ ಆಯಿತು. ಕೋಸಂಬರಿ ಆದಮೇಲೆ ನಾನು ಸ್ವೀಟ್ ಮಾಡ್ಕೊಂಡ್ಬಿಟ್ರೆ ಆಯಿತು ಫಸ್ಟ್ ಅಂತ ಅಂದ್ಕೊಂಡು ಸ್ವೀಟ್ ಪೊಟ್ಯಾಟೊ ಹೋಳಿಗೆ ಪ್ಲ್ಯಾನ್ ಮಾಡಿದ್ದೆ, ಗೆಣಸಿನ ಹೋಳಿಗೆ ಪ್ಲ್ಯಾನ್ ಮಾಡಿದ್ದೆ. ಸೊ ಗೆಣಸನ್ನೆಲ್ಲ ಕುಕ್ಕರಲ್ಲಿ ನೀರು ಹಾಕಿ ಇಟ್ಕೊಂಡೆ. ಒಂದು ವಿಸಲ್ ಮಾಡ್ಕೋಬೇಕು ಅಷ್ಟೇ. ಜಾಸ್ತಿ ಆದರೆ ಅದು ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಸೊ ಒಂದೇ ವಿಸಲ್ ಆಗಬೇಕು. ಆಮೇಲೆ ಬೆಲ್ಲನೂ ಇಟ್ಕೊಳ್ಳೋಣ. ಬೆಲ್ಲ 1 ಕಪ್ ತೊಗೊಂಡು 1 ಕಪ್ಪಿಗೆ 2 ಸ್ಪೂನ್ ಅಷ್ಟೇ ನೀರು ಹಾಕಬೇಕು. ನೀರೇನಾದರೂ ಜಾಸ್ತಿ ಆದರೆ ಬೆಲ್ಲ ನೀರಾಗಿ ಲಿಕ್ವಿಡ್ ಆಗಿ ಅದು ಹೂರಣ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನೀವು 2 ಸ್ಪೂನ್ ಹಾಕಿ. ನೆಕ್ಸ್ಟು ಪೊಟ್ಯಾಟೊನೆಲ್ಲ ಪೀಲ್ ಮಾಡ್ಕೊಂಬಿಡಬೇಕು. ಆಮೇಲೆ ಅದನ್ನು ತುರಿಬೇಕು. ತುರಿದ್ರಿಂದ ಅದು ಗಂಟಾಗಿ ಇರೋದಿಲ್ಲ, ನೀಟಾಗಿ ಬರುತ್ತೆ ಹೂರಣ. ಹೂರಣನೂ ನೀಟಾಗಿ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಬಿಟ್ಕೋಬೇಕು. ತುರಿದು ಆಮೇಲೆ ಬೆಲ್ಲ ಕರಗಿದ ಮೇಲೆ ಇದನ್ನೆಲ್ಲ ಆ್ಯಡ್ ಮಾಡಿ ಸಪ್ರೇಟಾಗಿ ಅದನ್ನ ಕಲಸಿಟ್ಕೋಬೇಕು. ಆವಾಗ ಹೂರಣ ರೆಡಿ ಆಗುತ್ತೆ, ಸ್ಮೂತಾಗಿ ಹೋಳಿಗೆ ಬರ್ತಾವೆ. ಹೂರಣನೂ ರೆಡಿ ಆಯಿತು, ಕನಕನೂ ರೆಡಿ ಮಾಡಿದೆ. ಸೊ ಹೋಳಿಗೆನೂ ಸಖತ್ತಾಗಿ ಚೆನ್ನಾಗಿ ಬಂದಿದ್ದಾವೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇಲ್ಲಿ ಯುರೋಪಲ್ಲಿ ಎಲ್ಲ ಗಿಡಗಳದು ಎಲೆಗಳು ಈ ವಿಂಟರ್ದಲ್ಲಿ ಉದುರೋಗ್ಬಿಟ್ಟಿರ್ತಾವೆ. ಬಟ್ ಕ್ರಿಸ್ಮಸ್ ಟ್ರೀದು ಮಾತ್ರ ಹಚ್ಚ ಹಸಿರಾಗಿ ಭಾಳ ಚೆನ್ನಾಗಿ ಬೆಳೆದಿರ್ತೈತಿ. ಅದಕ್ಕಾಗಿ ಕ್ರಿಸ್ಮಸ್ ಡೇಯನ್ನು ಭಾಳ ಸ್ಪೆಷಲಾಗಿ ಆಚರಿಸ್ತಾರೆ ಇಲ್ಲಿ. ಮತ್ತು ಫ್ರೂಟ್ ಸಲಾಡ್ಗೆ ರೆಡಿ ಮಾಡಿಕೊಂಡೆ. 5 ಫ್ರೂಟ್ಸ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ. ಆ್ಯಪಲ್ಲು, ಬ್ಲೂಬೆರೀಸು, ಗ್ರೇಪ್ಸು, ಬನಾನಾ ಮತ್ತು ಆರೆಂಜು
5 ಫ್ರೂಟ್ಸ್ಗಳನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ನೀವು ಹನಿ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನಷ್ಟು ಹನಿ ಆ್ಯಡ್ ಮಾಡಿ ಮಿಕ್ಸ್ ಕೊಟ್ಬಿಟ್ರೆ ಆಯಿತು, ಸಖತ್ತಾಗಿರುತ್ತೆ. ಇದೊಂದು ಡಿಶ್ ರೆಡಿ ಆಯಿತು. ಇನ್ನು ಮತ್ತೆ ಏನೇನೆಲ್ಲ ಡಿಶನ್ನು ಮಾಡಿದ್ದೀನಿ, ಏನೇನೆಲ್ಲ ಫುಡ್ಡು ಪ್ಲ್ಯಾನ್ ಮಾಡಿ ಮತ್ತು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ನೋಡಿ ನಮ್ಮದು ಕ್ರಿಸ್ಮಸ್ ಟ್ರೀ ಯಾವ ಥರ ರೆಡಿ ಮಾಡಿದ್ದೀನಿ, ಡೆಕೋರ್ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ಇದೊಂದು ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ. ಚಿಕ್ಕದು ಗೊಂಬೆ, 2 ಗೊಂಬೆ ತಂದಿದ್ದೆ, ಬಟ್ ಒಂದೇ ಹಾಕೋಕ್ಕಾಯ್ತು. ಇನ್ನೊಂದು ನಮ್ಮ ಸಹನಾ ಹಿಡ್ಕೊಂಡು ಓಡಾಡಕತ್ತಿದ್ಲು. ಎಲ್ಲ ಅಡುಗೆ ಆದಮೇಲೆ ಎಲ್ಲ ಫುಡ್ಡನ್ನು ನಾನು ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಇವಾಗ ಹೇಳ್ತೀನಿ. ಹಪ್ಪಳನೂ ರೆಡಿ ಮಾಡಿಕೊಂಡೆ. ಮತ್ತು ಇದು ಕ್ಯಾಪ್ಸಿಕಮ್ ಪಲ್ಯ, ಚಪಾತಿ ಮಾಡಿದ್ದೆ, ಮತ್ತು ಹೋಳಿಗೆನೂ ಆಯಿತು. ಮತ್ತು ಇದು ಪಾಲಕ್ ಮತ್ತು ಕಾರ್ನ್ ಹಾಕಿ ಪಾಲಕ್ ರೈಸ್ ಮಾಡಿದ್ದೆ. ಸಖತ್ತಾಗಿ ಬರುತ್ತೆ. ನೀವು ಕಾರ್ನ್ ಹಾಕಿ ಪಾಲಕ್ ರೈಸ್ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಮತ್ತು ಕೋಸಂಬರಿ ಆಯಿತು, ಫ್ರೂಟ್ ಸಲಾಡ್ ಆಯಿತು, ಮತ್ತು ಸಾರು ಮಾಡಿದ್ದೆ. ವೈಟ್ ರೈಸಿಗೆ ಸಾರು ರೆಡಿ ಮಾಡಿದ್ದೆ. ಜಾಸ್ತಿ ಐಟಮ್ಸ್ ಇರಬೇಕು, ಕ್ವಾಂಟಿಟಿ ಕಡಿಮೆ ಇರಬೇಕು, ಭಾಳ ಚೆನ್ನಾಗಿರುತ್ತೆ. ತಿಂದರೆ ಎಲ್ಲನೂ ಟೇಸ್ಟ್ ಮಾಡಿದ್ದು ಫೀಲ್ ಇರುತ್ತೆ. ಮತ್ತು ಅಡುಗೆನೂ ಸ್ವಲ್ಪ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಮಾಡಿದರೂ ಪರವಾಗಿಲ್ಲ, ಜಾಸ್ತಿ ಐಟಮ್ಸನ್ನು ಮಾಡಿರ್ತೀನಿ ಯಾವಾಗಲೂ. ಇಷ್ಟು ಇವತ್ತಿಂದು ವಿಡಿಯೋ. ನಮ್ಮದು ಕ್ರಿಸ್ಮಸ್ ಡೇದ್ದು ಸೆಲೆಬ್ರೇಷನ್ ಆಗಿತ್ತು. ಮತ್ತು ಹೊಸ ಗೆಸ್ಟಾಗಿ ನಾನು ಈ ಗೊಂಬೆನ ಟ್ರೀಟ್ ಮಾಡ್ತೀನಿ, ಯಾಕಂದರೆ ಭಾಳ ಅಷ್ಟೊಂದು ಕ್ಯೂಟ್ ಆಗೈತಿ. ಸೊ ಈ ಗೊಂಬೆಗೆ ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.